ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ, ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮೊದಲನೇ ಪ್ರಶ್ನೆ, 1853ರಲ್ಲಿನ ಮೊದಲ ಭಾರತೀಯ ರೈಲ್ವೆ ಸಂಚರಿಸಿದ್ದು ಉತ್ತರ ಬಾಂಬೆ ಹಾಗೂ ಥಾಣೆ. ಎರಡನೇ ಪ್ರಶ್ನೆ, ರೋಡೋಸಿಯಾದ ನೂತನ ಹೆಸರು ಉತ್ತರ ಜಿಂಬಾಬ್ವೆ. ಮೂರನೇ ಪ್ರಶ್ನೆ, ಲೈಫ್ ಡೆವಿನ್ ಪುಸ್ತಕದ ಕರ್ತೃ ಯಾರು ಉತ್ತರ ಅರವಿಂದ್ ಘೋಷ್. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ದೂರದರ್ಶನ ಸ್ಥಾಪಿಸಿದ್ದು 1959ರಲ್ಲಿ. ಐದನೇ ಪ್ರಶ್ನೆ, ಅಡಾಲ್ಫ್ ಹಿಟ್ಲರ್ನ ದೇಶ ಜರ್ಮನಿ. ಆರನೇ ಪ್ರಶ್ನೆ, ಮೊಸರು ಹುಳಿಯಾಗಲು ಕಾರಣ ಉತ್ತರ ಲ್ಯಾಕ್ಟಿಕ್ ಆಸಿಡ್. ಏಳನೇ ಪ್ರಶ್ನೆ, ವಿಜಯನಗರ ವೈಭವಕ್ಕೆ ಹೆಸರಾದ ಸ್ಥಳ ಯಾವುದು ಉತ್ತರ ಹಂಪಿ. ಎಂಟನೇ ಪ್ರಶ್ನೆ, ಗಾಂಧೀಜಿಯವರ ದಂಡಿ ಸತ್ಯಾಗ್ರಹ ಶುರುವಾದದ್ದು ಉತ್ತರ ಅಹಮದಾಬಾದ್. ಒಂಬತ್ತನೇ ಪ್ರಶ್ನೆ, ಪ್ರಾಚೀನ ಒಲಿಂಪಿಕ್ ಆಟ ಆರಂಭಿಸಿದವರು ಯಾರು ಗ್ರೀಕರು. ಹತ್ತನೇ ಪ್ರಶ್ನೆ, ಭಾರತದ ಮೊದಲ ಅಣುಶಕ್ತಿ ಸ್ಥಾವರ ಸ್ಥಾಪಿತವಾದದ್ದು ತಾರಾಪುರ. 11ನೇ ಪ್ರಶ್ನೆ, ರಾಣಾ ಪ್ರತಾಪ್ ಸಾಗರ್ ಪ್ರಖ್ಯಾತವಾಗಿರುವುದು ನ್ಯೂಕ್ಲಿಯರ್ ಶಕ್ತಿ ಸ್ಥಾವರ. 12ನೇ ಪ್ರಶ್ನೆ, 1954ರ ಮೊದಲ ಭಾರತ ರತ್ನ ಪ್ರಶಸ್ತಿ ಪಡೆದವರು ಉತ್ತರ ಸಿ ರಾಜಗೋಪಾಲಾಚಾರಿ. 13ನೇ ಪ್ರಶ್ನೆ, 20 ಅಂಶಗಳ ಕಾರ್ಯಕ್ರಮವನ್ನು ಮೊದಲಿಗೆ ಜಾರಿಗೆ ತಂದವರು ಉತ್ತರ ಇಂದಿರಾ ಗಾಂಧಿ. 14ನೇ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆಯ ಕಲ್ಪನೆಯನ್ನು ಭಾರತಕ್ಕೆ ಮೊದಲಿಗೆ ಪರಿಚಯಿಸಿದವರು ಜವಾಹರ್ಲಾಲ್ ನೆಹರು. 15ನೇ ಪ್ರಶ್ನೆ, ಮೊದಲ ಭಾರತೀಯ ಬ್ಯಾಂಕ್ ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಬ್ಯಾಂಕ್. 16ನೇ ಪ್ರಶ್ನೆ, ಸಲಾರ್ ಜಂಗ್ ವಸ್ತು ಸಂಗ್ರಹಾಲಯ ಇರುವ ಸ್ಥಳ ಹೈದರಾಬಾದ್. 17ನೇ ಪ್ರಶ್ನೆ, ಭಾರತವನ್ನಾಳಿದ ಕೊನೆಯ ಮೊಘಲ್ ದೊರೆ ಯಾರು ಎರಡನೇ ಬಹದ್ದೂರ್ ಶಾ. 18ನೇ ಪ್ರಶ್ನೆ, FAO ಹೆಡ್ ಕ್ವಾರ್ಟರ್ ಇರುವುದು ಉತ್ತರ ರೋಮ್. 19ನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ದುರಂತ ನಡೆದಿದ್ದು 13ನೇ ಏಪ್ರಿಲ್ 1919. 20ನೇ ಪ್ರಶ್ನೆ, ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ಯಾರು ರಾಕೇಶ್ ಶರ್ಮಾ. 21ನೇ ಪ್ರಶ್ನೆ, ಸಿಟಿ ಸ್ಕ್ಯಾನಿಂಗ್ಗೆ ಬಳಸುವುದು ಎಕ್ಸರೇ ಕಿರಣಗಳು. 22ನೇ ಪ್ರಶ್ನೆ, ಸಂಗೀತ ನಾಟಕ ಅಕಾಡೆಮಿಯು ದೇಶದಲ್ಲಿನ ಸಂಗೀತ ನಾಟಕ ಶ್ರಮಿಸುತ್ತದೆ. ಇದು ಆರಂಭವಾದದ್ದು ಯಾವಾಗ 1953ರಲ್ಲಿ. 23ನೇ ಪ್ರಶ್ನೆ, TBU ಎಂಬ ಮೂಳೆ ಇರುವುದು ಕಾಲಿನಲ್ಲಿ. 24ನೇ ಪ್ರಶ್ನೆ, ರಾಷ್ಟ್ರೀಯ ಹೆದ್ದಾರಿ ನಂಬರ್ 4 ಕೂಡಿಸುವುದು ಮುಂಬೈ ಟು ಚೆನ್ನೈ. 25ನೇ ಪ್ರಶ್ನೆ, ಬ್ರಾಂಕೈಟಿಸ್ ಎಂಬ ಕಾಯಿಲೆಗೆ ತುತ್ತಾಗುವ ಅಂಗ ಉತ್ತರ ಉಸಿರಾಟದ ಪ್ರಾಂತ್ಯ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.